ನಾವು ಇವಾಗ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಾವು ಒಂದು ಬೆಂಕಿ ಪಲಾವ್ ಅಂತ ಒಂದು ಪಲಾವ್ ಮಾಡ್ತಾ ಇದ್ದೀವಿ. ನಾವು ಬೆಳಗ್ಗೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ಲೇಟ್ ಆಗಿದ್ವಿ. ಇವಾಗ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಮುಂದೆ ಇದ್ದಾರೆ ಕಟಿಂಗ್ ಸ್ಟಾರ್ ಮಿಸ್ಟರ್ ದೀಕ್ಷಿ ಅವರು. ಓಕೆ, ಇಲ್ಲ 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 ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ ಓಕೆ ಓಕೆ, ಓನ್ಲಿ ವಾಯ್ಸ್ ಬರ್ಬೇಕಷ್ಟೇ. ಇಲ್ಲ ಅದು ಮುಖ ಬಂದ್ರು ಇಲ್ಲಿಗೆ ಕಟ್ ಮಾಡ್ತೀನಿ, ಡೋಂಟ್ ವರಿ. ನಾವು ಆ ಥರ ನಾವು ಮಾಡ್ತೀವಿ. ಹಾಂ, ಅವ್ರ ಬಾಡಿ ಫಿಟ್ನೆಸ್ ಅಲ್ಲಿ ಕಾಣಲಿ. ಓಕೆ ಓಕೆ, ಬಾಡಿ ಕಾಣಿಸ್ತದೆ. ಫಸ್ಟ್ ಕ್ಯಾರೆಟ್ ಹೆಚ್ಚಬೇಕಾದ್ರೆ ಈ ಮೇಲಿನ ಭಾಗ ಇರುತ್ತಲ್ಲ ಅದನ್ನ ಸ್ವಲ್ಪ ನಾವು ಎರೇಸ್ ಮಾಡ್ಬೇಕಾಗ್ತದೆ. ಓಕೆ, ಯಾಕೆಂದ್ರೆ ಅವರು ಕ್ರಿಮಿನಾಶಕವನ್ನು ಹೊಡೆದಾಗ ಅದೆಲ್ಲ ಇಲ್ಲೇ ಕೂತಿರ್ತದೆ. ನಾವ್ ಎಷ್ಟೇ ತೊಡರೋದು ಈ ಸಂದಿದು ಹೋಗಿರಲ್ಲ. ನಾವು ಅದನ್ನ ಈ ತರ ಎರೇಸ್ ಮಾಡಿದಾಗ ಅದು ಕ್ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಪೂರ್ತಿ ಅಂತ ನಾವು ಭರವಸೆ ಕೊಡಕ್ಕಾಗಲ್ಲ. ಓಕೆ, ಒಂದು ರೇಂಜಿಗೆ ಅರ್ಥ ಆಯ್ತಾ? ಓಕೆ, ಮುಂದಿನ ಬಜೆಟ್ನೇ ನಾವು ಎರೆಯದೇ ತಂದ್ಬಿಡೋಣಲ್ಲ. ಎರಿಯದ್ ಬೇಕಾಗ್ತದೆ. ಯಾಕೆಂದ್ರೆ ನಾನು ಹಿಂಗೆ ಎರ್ಕಂತ ಕೂತ್ಕೊಳಕ್ ಆಗಲ್ಲ ನನ್ನ ಸ್ಟ್ಯಾಂಡರ್ಡಿಗೆ. ಹೌದು, ತುಂಬಾ ಅವ್ರದ್ದು 101 ಕೆಲಸ ಹೌದು. ಅದ್ರಲ್ಲಿ ಇದಕ್ಕೆ ಮಾಡ್ತಾ ಇದೀವಿ. ಪೇಷನ್ಸ್ ಇಟ್ಟು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಹೌದು, ಊಟಕ್ಕೊಂದು ಬೆಲೆ ಕೊಡ್ತೀವಿ ಅನ್ನೋದು. ಹೌದು. ನೀವು ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ. ಹೀಗೆ ಕಟಿಂಗ್ ಬಗ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಏನಿಲ್ಲ. ಯಾಕಂದ್ರೆ ನಮ್ದು ವಾಷಿಂಗ್ ಡಿಪಾರ್ಟ್ಮೆಂಟೇ ಬೇರೆ. ನಮ್ದು ಡಿಪಾರ್ಟ್ಮೆಂಟ್ ವಾಷಿಂಗ್ ಡಿಪಾರ್ಟ್ಮೆಂಟ್. ಅದು ಯಾಕೋ ಈಸಿ ಅನ್ನೋ ಡಿಪಾರ್ಟ್ಮೆಂಟ್ ಅನ್ನಿಸ್ತಿದೆ. ನಾವು ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಕಟಿಂಗ್ ಸ್ಟಾರ್ ದೀಕ್ಷಿತ್ ಅವರೇ, ಇದು ರೌಂಡ್ ತಿನ್ನಕ್ಕೆ ಮಾಡ್ತಿಲ್ಲ, ನಾವು ಪಲಾವಿಗೆ ಮಾಡ್ತಾ ಇದೀವಿ. ಅದು ಸಣ್ಣಾಗಿ ಮಾಡೋಣ. ಏನ್ ಯಾವ್ದಾದ್ರೂ ಜೀವನದಲ್ಲಿ ಆಲ್ಟರ್ ಮಾಡಬಹುದು. ಏನು ರೌಂಡೇ ಬೇಕು ಇದೆ ಎಲ್ಲ ಹೊಟ್ಟೆಗೆ ಹೋದ್ಮೇಲೆ ಅದು ಅದಾಗೆ ಮಾಡ್ಕೊಳುತ್ತೆ. ಓಕೆ, ಅಲ್ಲ ಮತ್ತೆ ನಮ್ಮ ಜಾಗ ಯಾರು ಚೇಂಜ್ ಮಾಡಕ್ಕೆ ಸ್ವಲ್ಪ ಟ್ರೈ ಮಾಡಿ ನೋಡಿ. ಯಾರ ಅಡಿಗೆ ಕಲ್ತು ಮುಂದೆ ಕುಕಿಂಗ್ ಎಲ್ಲರೂ ಮಾಡಬಹುದು, ಆದ್ರೆ ವೆರೈಟಿ ಆಗಿ ಯಾವನು ಮಾಡಕ್ ಸಾಧ್ಯ ಇಲ್ಲ. ಎಲ್ಲರೂ ಉಪಕಾರ ಹಾಕ್ತಾರೆ, ಆದ್ರೆ ಒಬ್ಬ ವ್ಯಕ್ತಿ ಪೇಷನ್ಸ್ ಇಂದ ಎಲ್ಲಾ ತರಕಾರಿಗಳನ್ನ ಏನು ಧೂಳು ಕಸ ಕಡ್ಡಿ ಇಲ್ಲದೆ ಕ್ಲೀನ್ ಮಾಡ್ತಾನಲ್ಲ, ಕಷ್ಟ ಕಣ್ರಿ. ಅದನ್ನ ಮಾಡ್ಕೊಂಡ್ ಕೂಡ ನಿಜವಾದ ಒಂದು ಸಾಧಕ ಅಂತಲೇ ಹೇಳ್ಬೋದು ಮಾತಲ್ಲಿ ಹೇಳ್ಬೇಕಂದ್ರೆ. ಓಕೆ, ಹೆಂಗೆ ರೌಂಡ್ ಇರೋದ ಇದನ್ನ ಮಾಡ್ತೀರಾ ಅಂತ ಜಸ್ಟ್ ಹಿಂಗೊಂದು ಈಗ ಅದನ್ನ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು. ಓಕೆ, 3 ಹಾಕ್ಬೇಕು, 4 ಹಾಕ್ಬೇಕು. 4 ಹಾಕಿ ಇದನ್ನ ನೋಡಿ ಈ ತರ ಎಷ್ಟು ಚೆನ್ನಾಗಿ ನೀವು ನೋಡ್ಬೋದು. ನೀವು ಪೀಸ್ಗಳು 4 ಪೀಸು. ಇದು ಲಾಸ್ಟ್ ಒಂದ್ ಸ್ವಲ್ಪ ಇದು ಇರೋದ್ರಿಂದ ಚಾಕು ಪಾಲ್ಟು ದೀಕ್ಷಿತ್ ಒಂದಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ಇದನ್ನೆಲ್ಲ ದಯವಿಟ್ಟು ತೋರಿಸ್ಬೇಡಿ. ಇವತ್ತು ದೀಕ್ಷಿತ್ ಅವರೇ ಹೆಂಗಿತ್ತು? ಇವತ್ತು ಅಡಿಗೆ ಮಾಡಿದ್ದಿಲ್ಲ ಆದ್ರೂ ಹೆಂಗಿತ್ತು? ಏನಿಲ್ಲ, ಬೆಳಿಗ್ಗೆ ರಾಗಿ ಮಾಲ್ಟ್ನೆ ಒಂದು ಖುಷಿಯಿಂದ ಏನ್ ಗೊತ್ತಾ ನಿಖಿಲ್, ಏನೇ ಒಂದು ಕುಡಿದ್ರು ಏನೇ ಒಂದು ಮಾಡಿದ್ರು ಮನ್ಸಿಂದ ಒಂದು ಖುಷಿಯಾಗಿ ಮಾಡ್ಬೇಕಂತೆ. ಅದು ಯಾವಾಗ್ಲೂ ಪಾಸಿಟಿವ್ ಇಂದ ಅದು ಸಕ್ಸಸ್ಸೇ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನೀವು ಎಷ್ಟೇ ದುಡ್ದು ಮಾಡ್ರಿ, ಇದೇನ್ ಬಿಡಪ್ಪ ಅಂದ್ರೆ ಅದ್ ಯಾವತ್ತೂ ನಿಮಗೆ ಪಾಸಿಟಿವ್ ಆಗಲ್ಲ. ಇದನ್ನ ದಯವಿಟ್ಟು ಒಂದು ಡೈರಿ ತಗೊಂಡ್ ಬರ್ಕೋಬೇಕು ಅಂತ ವಿನಂತಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಇಲ್ಲಿ ನಮ್ಮ ಜೊತೆ ಇನ್ನೊಬ್ರು ಮಹಾನ್ ವ್ಯಕ್ತಿ ಕೂತಿದ್ದಾರೆ. ಅವ್ರ ಹೆಸರು ಚಿರತೆ ಅಂತ ಹೇಳ್ಬಿಟ್ಟು. ಅವರು ಅವಾಗ ಮಾತಾಡ್ತಾರೆ. 4 ಕಾಲಲ್ಲಿ ಓಡುತ್ತೆ, ಚಿರತೆ ಕಾಲ್ ಮಾತ್ರ ತೋರಿಸ್ಬೇಕು ಅಂತ. 2 ಕಾಲಲ್ಲಿ ಓಡ್ತಾನೆ ಅಂತ ನೀವು ಹೇಳ್ಬೋದು. ಚಿರತೆ ಕಾಲ್ ಮಾತ್ರ ತೋರಿಸ್ಬೇಕಂತ ಅವರು ನಮಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಹಾಗಾಗಿ ಕಾಲ್ಗಳನ್ನ ಫೋನ್ ಕ್ಯಾಪ್ಚರ್ ಮಾಡ್ತಿದ್ಯಲ್ಲ, ಅದೇ ನಿಜವಾಗ್ಲೂ ಪುಣ್ಯವಂತ. ಅಷ್ಟೇ. ಆ ಚಿರತೆ ಅಲ್ಲಿ ತೋರ್ಸಮ್ಮ. ನಾವು ಫ್ರೆಂಡ್ಸ್, ನಾವು ಏನಂತ ಅಂದರೆ ಈ ವಾರದಲ್ಲಿ 2 ವಿಡಿಯೋ, ಅದರಲ್ಲಿ ಒಂದು ಕುಕ್ಕಿಂಗ್ ಸೀರೀಸ್ ಮಾಡೋಣ ಅಂತಿದ್ದೀವಿ. ಇನ್ನೊಂದು ಟ್ರಾವೆಲಿಂಗ್, ಅದೇ ಇಲ್ಲಿ ಮೋಟೋ ಬ್ಲಾಗ್ ಥರ ಅದು ಒಂದು, ಮತ್ತು ಅದು ಕಂಟಿನ್ಯೂ ಇರುತ್ತೆ. ಸೆಂಟ್ರಲ್ಲಿ ಈ ಥರ ಕುಕ್ಕಿಂಗ್ ಸೀರೀಸ್ ಬರ್ತಾ ಇರುತ್ತೆ. ಕರೆಕ್ಟ್ ಅಲ್ಲ ದೀಕ್ಷಿತ್? ಹೌದೌದು.
we will change. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು ಅಂತ ಯಾವತ್ತೂ ಡಿಸೈಡ್ ಮಾಡ್ತೀವಿ, ಆದ್ರೆ 8 ಗಂಟೆಗೆ 100% ಎದ್ದೇಳ್ತೀವಿ. ನಾನು ಯಾವತ್ತೂ ಡಿಸೈಡ್ ಮಾಡಕ್ ಇಷ್ಟಪಡಲ್ಲ. ನಾನು ನಿದ್ದೆ ಮಾಡಬೇಕು ಅಂತಲೇ ಬದುಕ್ತಾ ಇರೋ ಒಂದು ವ್ಯಕ್ತಿ. ಓಕೆ, ದಿನಕ್ಕೆ 10 ಅವರ್ ಆಗ್ಲಿಲ್ಲ ಅಂದ್ರೂ ಕೂಡ 8 ಅವರ್ನ ಸಫಿಶಿಯೆಂಟ್ ಆಗಿ ಕಂಪ್ಲೀಟ್ ಮಾಡಬೇಕು ಅಂತ ಆಸೆ ತೊಟ್ಟಿರೋ ಒಬ್ಬ ಸುಂದರ ವ್ಯಕ್ತಿ. ಪವಿತ್ರ ಅವ್ರೇನೋ ಯೋಗ ಮಾಡ್ತೀನಿ 2 ದಿನ ಅಂದ್ರಪ್ಪ, ಏನು ಮಾಡ್ತಿಲ್ಲ, ಅಲ್ಲೇನೋ ಮೇಲೋಗಿ ಕುಣಿತೀನಿ, ಹಂಗ್ ಕುಣಿತೀನಿ ಹಿಂಗ್ ಕುಣಿತೀನಿ ಅಂದ್ರೆ. ಇಲ್ಲ ನಾಳೆಗೆ ಅದ್ ಮುಂದೂಡಿದ್ದಾರೆ. ಮುಂದೆ ಒಂದಿನ ಮುಂದೆ ನಾಳೆ ಬಾ, ನಾಳೆಗೆ ಮುಂದೂಡಲ್ಪಟ್ಟಿದೆ. ನಾಳೆನವನ ಜೀವನ ಆಳು ಅಂತ ನಾವು ಕೇಳಿದೀವಿ. ಅದು ನಿಮ್ದೇ ಅಂತ ನಮ್ದು ಆತರ ಆಗದ್ ಬೇಡ ಅಂತ ನಾಳೆಯಿಂದ ಪಕ್ಕ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸಂಜೆ ಡಿಸೈಡ್ ಮಾಡ್ತೀನಿ. ಸೊ ನಾವು ಅವರ ಜೊತೆ ಕೈ ಜೋಡಿಸಿ 6 ಗಂಟೆ ಜೋಡಿಸಬಾರ್ದು ಯೋಗಕ್ಕೆ, ಕಾಲ್ ಜೋಡಿಸಿದ್ರೆ ಯೋಗ. ಅತ್ಲಾಗಿತ್ಲಾಗೆ ಅನ್ನೋದು ಒಂದು ದಾವಣಗೆರೆ ಒಂದು ಆಡು ಭಾಷೆ. ಯಾಕೆ ಅಂದ್ರೆ ನಾವು ಹುಟ್ಟಿರೋದು ಬದುಕಿರೋದು ಎಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ. ಸರಿ, ದಾವಣಗೆರೆನ ಈ ಕೀರ್ತಿ ಪತಾಕೆನ ಇಬ್ರು ಸೇರಿ ಎತ್ತಿ ಹಿಡಿತಿದ್ದೀರಲ್ಲ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನ್ ಹಿಡಿತಿಲ್ಲ, ಯಾಕೆ ಅಂದ್ರೆ ಆಲ್ರೆಡಿ ಹಿಡಿದು ಬಿಟ್ಟಾರೆ. ಮತ್ತೆ ನಮ್ಮೂರಿನ ತುಂಬಾ ಜನ ಆರಿಸ್ಬಿಟ್ಟವ್ರು. ನಮ್ದು ನಾವು ಆರಿಸ್ಕೊಂಡ್ ಆಮೇಲೆ ನಮ್ಮೂರಿಂದ ಆರ್ಸೋಣ ಅಂತ. ಏನಂತೀರಪ್ಪ? ಕಟ್ಟಿಂಗ್ ಅನ್ನೋದು ಒಂದು ಸುಂದರ ಶೈಲಿ, ಎಲ್ಲರಿಗೂ ಬರಕ್ಕಾಗಲ್ಲ. ಈ ತರ ಕಲಾವಿದರಿಗೆ ಮಾತ್ರ. ಹೌದು, ಸರಿ ಇದೆ. ನೀವು ಸುಳ್ಯದ ಚಿರತೆ, ಸುಳ್ಯ ಅಲ್ಲಪ್ಪ, ಸುಳ್ಯ. ಅದೇ ಸುಳ್ಯದ ಚಿರತೆ. ನಮ್ಮೂರ್ಗೊಂದು ಹೆಸರು, ಆ ಹೆಸರಿಗೊಂದು ಗತ್ತೈತೆ. ನೀನ್ ಚಿರತೆ ಅಂದ ತಕ್ಷಣ ಕಾಲ್ ತೋರಿಸ್ಬೇಕು, 2 ಕಾಲು. ಅದು ತೋರ್ಸ್ ಹಾಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಟೊಮೊಟೊ ಹೆಚ್ಚರಲ್ಲಿ ಒಂದು ವಿಶೇಷ ಹೇಳ್ತೀನಿ ಕೇಳಿ. ಹೇಳಿ. ಒಂದು ಲಾಜಿಕ್ ಕೂಡ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಟೊಮೊಟೊ ಹೆಚ್ಚಬೇಕಾದ್ರೆ ಫುಲ್ ಪ್ರೆಷರ್ ಆಗಿ ಅನ್ಬಾರ್ದು. ಅದ್ರಲ್ಲಿರೋ ಕಂಟೆಂಟ್ ಎಲ್ಲ ಕೆಳಗೆ ಹೋಗುತ್ತೆ. ಏನಂದ್ರೆ ಲೈಟ್ ಆಗಿ ಹಿಂಗಂದ್ರೆ ಸ್ವೀಟ್ ಆಗಿ ಒಳ್ಳೆ ಹಿಂಗ್ ನೋಡ್ರಿ, ಹಿಂಗೆ ಸ್ಲೈಸ್ ಬೆಣ್ಣೆ ತರ ಹಾಕ್ಬೇಕು. ಅದಕ್ಕೆ ಪ್ರೆಷರ್ ಮುಖ್ಯ. ಇದೇನ್ ದೊಡ್ಡ ಸಾರ್ಥಕತೆಯ ವಿಚಾರ ಅಲ್ಲ ಈ ತರ ಹೆಚ್ಚೋದು, ಬಟ್ ಏನೋ ಒಂದು ಹೇಳಕ್ ಇಷ್ಟ ಆಯ್ತು, ಅದಕ್ಕೆ ಹೇಳಿದೆ. ಗೊತ್ತಿರೋ ವಿಷಯನ ಹಂಚ್ಕೊಳ್ಳೋದ್ರೆ ಖುಷಿ. ಪಲಾವಿಗೆ ನಾವು ಈರುಳ್ಳಿ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಬೀನ್ಸು, ಟೊಮೊಟೊ ಹೋಗಿ ಪಟ ಪಟ ಅಂತ ಪಲಾವ್ ಮಾಡ್ತೀವಿ. ಇವಾಗ ನಾವು ಮಸಾಲೆಗೆ ಒಂದು 5 ಮೆಣಸಿನ್ಕಾಯಿ, ಇದು ಪಲಾವ್ ಎಲೆ, ಆಮೇಲೆ ಇದೊಂದು ಸ್ವಲ್ಪ ಮಸಾಲೆ, ಏಲಕ್ಕಿ, ಲವಂಗ, ಚಕ್ಕೆ, ಈ ಥರ, ಮತ್ತು ಮೆಣಸು ಈ ತಗೊಳ್ತಾ ಇದ್ದೀವಿ. ಇದನ್ನು ಸಣ್ಣಕ್ಕೆ ಡ್ರಂತ ಗಿರ್ರಂತ ರುಬ್ಬಿರೋ ಪೌಡ್ರು ಇದು ಸಪ್ರೇಟಾಗಿ ಇಡ್ಕೊಳ್ಳೋಣ. ಇದರ ಜೊತೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ನಾವು ಶೇಂಗಾ ಮತ್ತು ಜೀರಿಗೆ, ಸಾಸಿವೆ, ಈ ಪಲಾವ್ ಮಸಾಲ ಒಂದು MTRದು ಇದೊಂದು ತಗೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಣ. ಅಷ್ಟೇ, ಒಂದು ಸ್ವಲ್ಪ ಎಣ್ಣೆ, ಸೊ ನೀರಿತ್ತು ಹಂಗೆ ಹಾಕ್ಬಿಟ್ಟೆ, ಪರವಾಗಿಲ್ಲ ಬಿಡಿ, ಏನಾಗಲ್ಲ.